ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ನಲ್ಲಿರೋ ಬಯೋಮೆಟ್ರಿಕ್ ಅಂದರೆ ಲಾಕ್ ಅನ್ಲಾಕ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಜನರದ್ದು ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಆ ಬಯೋಮೆಟ್ರಿಕ್ ಲಾಕ್ ಅಂದರೆ ಅವರ ಆಧಾರ್ ಕಾರ್ಡ್ ಲಾಕ್ಡ್ ಅಂತ ಬರ್ತಾಯಿದೆ. ಅವರಿಗೆ ಯಾವ ರೀತಿ ಅವರ ಆಧಾರ್ ಕಾರ್ಡ್ನ ಅನ್ಲಾಕ್ ಮಾಡ್ಕೋಬೇಕು ಅಂತ ಗೊತ್ತೇ ಆಗ್ತಾಯಿಲ್ಲ. ಇನ್ನೊಂದು ಎಲ್ಲಿಯಾದರೂ ಅವರು ಸಿಟಿಗೆ ಹೋದಾಗ ಅವರ ಆಧಾರ್ ಕಾರ್ಡ್ ಏನಾದರೂ ಕಂಪ್ಯೂಟರ್ ಸೆಂಟ್ರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅವರಿಗೆ ಆಗ್ತಾಯಿಲ್ಲ. ಸೊ ಅವರು ಏನೋ ಮೊಬೈಲ್ದಲ್ಲಿ ಏನೋ ಕೈ ಆಡ್ಸೋಕ್ಕೆ ಹೋಗಿ ಏನೋ ಮಿಸ್ಟೇಕ್ ಆಗಿ ಅವ್ರ ಆಧಾರ್ ಕಾರ್ಡ್ನ ಲಾಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ನ ಪರ್ಮನೆಂಟ್ಲಿ ಯಾವ ರೀತಿ ಅನ್ಲಾಕ್ ಮಾಡ್ಕೋಬೇಕು, ಜೊತೆಗೆ ಫಸ್ಟ್ ಯಾವ ರೀತಿ ಲಾಕ್ ಆಗುತ್ತೆ, ಅದಾದ ನಂತರ ನೀವು ಅದಕ್ಕೆ ಯಾವ ರೀತಿ ಅನ್ಲಾಕ್ ಮಾಡಬೇಕು, ಎರಡೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲೇ ನೀವು ಆಧಾರ್ ಕಾರ್ಡ್ ವೆಬ್ಸೈಟ UIDAI ವೆಬ್ಸೈಟ್ಗೆ ಬರಬೇಕು. ನೀವು ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡಿ ಈ ವೆಬ್ಸೈಟ್ಗೆ ಬರೋಕ್ಕಾಗ್ತಿಲ್ಲ ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆಧಾರ್ ಕಾರ್ಡ್ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರಾ. ಬಂದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಬರುತ್ತೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಮೊದಲು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಪೂರ್ತಿ ಡೀಟೇಲ್ ಬರುತ್ತೆ. ಅಂದರೆ ನಿಮ್ಗೆ ಎಷ್ಟು ಏಜ್ ಇದೆ, ನೀವು ಹೆಣ್ಣ ಗಂಡ ಅದು ಬರುತ್ತೆ. ಅದ ನಂತರ ನೀವು ಸ್ಟೇಟ್ ಎಲ್ಲವೂ ಕೂಡ ಬರುತ್ತೆ. ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲಿ ಬರುತ್ತೆ. ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಈ ಮೊಬೈಲ್ ನಂಬರೇ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈ ಒಂದು ಮೊಬೈಲ್ ನಂಬರ್ಗೆ ನೀವು OTP ಬಂದಾಗ ಆ OTP ಹಾಕಿ ಮುಂದೆ ಹೋಗೋದಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಗೋ ಟು ಡ್ಯಾಶ್ಬೋರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಮತ್ತೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೆ ನೀವು ಆಧಾರ್ ಕಾರ್ಡ್ ಹಾಕಿ, ಅಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಲ್ಲಿ OTP ಬರುತ್ತೆ. ಒಂದು OTPನ ಇಲ್ಲಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು 2-3 ಸೆಕೆಂಡ್ ವೇಟ್ ಮಾಡಿ ಫ್ರೆಂಡ್ಸ್. ವೇಟ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಇನ್ನೊಂದು ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಏನಂದರೆ ಕೆಳಗಡೆ ಸ್ಕ್ರೋಲ್ ಮಾಡೋಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಸೈಡಲ್ಲಿ ಒಂದು ನಿಮ್ಮ ಫೋಟೋ ಕಾಣುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಪೂರ್ತಿ ಡೀಟೇಲ್ ಈ ರೀತಿ ಕಾಣ್ತಾ ಇರುತ್ತೆ. ಇದು ಪೂರಾ ನಿಮಗೆ ಸರಿ ಇದೆಯೋ ಅಥವಾ ಇಲ್ಲೋ ಅಂತ ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ಇದನ್ನು ನೋಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಈ ರೀತಿ ಶೋ ಆಗುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು, ನೀವು ನಿಮ್ಮದು ಬಯೋಮೆಟ್ರಿಕ್ ಏನಾದರೂ ಲಾಕ್ ಆದರೆ ಜಸ್ಟ್ ನೀವು OTP ಮುಖಾಂತರ ಮಾತ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮದು ಏನಾದರೂ ಆಧಾರ್ ಕಾರ್ಡ್ ಅನ್ಲಾಕ್ ಇದ್ದರೆ ನೀವು ಥಂಬ್ ಮುಖಾಂತರ ಅಥವಾ ನಿಮ್ಮ ಕಣ್ಣಿನ ಸ್ಕ್ಯಾನ್ ಮುಖಾಂತರ ಆಗಿರ್ಬೋದು, ನಿಮ್ಮ ಹೆಡ್ ಸ್ಕ್ಯಾನ್ ಆಗಿರ್ಬೋದು, OTP ಮುಖಾಂತರ ಯಾವುದ್ರ ಮುಖಾಂತರ ನೀವು ಯಾವುದೇ ಸೆಂಟ್ರಲ್ಲಿ ಈಸಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ತುಂಬ ಜನ ಸ್ಟೂಡೆಂಟ್ಸ್ ಏನಾಗ್ತಾಯಿದೆ ಅಂದರೆ ಅವರು ಏನೋ ಗೊತ್ತಿಲ್ಲ, ಯಾವುದೋ ಅಂದರೆ ಸೀಕ್ರೆಟಾಗಿ ಅವರ ಆಧಾರ್ ಕಾರ್ಡ್ ಇರೋ ಉದ್ದೇಶದಿಂದ ಏನೋ ಅವರು ಏನು ಮಾಡ್ತಾಯಿದ್ದಾರೆ, ಹೇಗೋ ಅವರಿಗೆ ಗೊತ್ತಿಲ್ಲದೇ ಲಾಕ್ ಮಾಡಿಬಿಟ್ಟಿರ್ತಾರೆ. ಸೊ ಅವರು ಎಕ್ಸಾಮ್ ಬರೆಯೋಕ್ಕೆ ಹೋದಲ್ಲಿ ಅವರಿಗೆ ಆಧಾರ್ ಕಾರ್ಡ್ನ ಅವಶ್ಯಕತೆ ಇರುತ್ತೆ. ಅಲ್ಲಿ ಅವರು ಬಯೋಮೆಟ್ರಿಕ್ ಇಡೋಕ್ಕೆ ಹೋಗ್ತಾರೆ, ಆದರೆ ಅವರು ಬಯೋಮೆಟ್ರಿಕ್ ತೊಗೊಳ್ತಾ ಇಲ್ಲ. ಸೊ ತುಂಬ ಜನರಿಗೆ ಏನಾಗ್ತಿದೆ, ಅವ್ರ ಎಕ್ಸಾಮ್ನಿಂದ ರಿಜೆಕ್ಟ್ ಆಗ್ತಾಯಿದ್ದಾರೆ. ಸೊ ನನ್ನ ಸಜೆಷನ್ ಅಂದರೆ ಯಾವಾಗಲೂ ನಿಮ್ಮ ಆಧಾರ್ ಕಾರ್ಡ್ನ ಅನ್ಲಾಕ್ ಆಗಿ ಇಟ್ಕೊಳ್ಳಿ, ತುಂಬ ಬೆಟರ್. ಯಾಕೆಂದರೆ ನಿಮ್ಮ ಪರ್ಸ್ನಲ್ ಆಧಾರ್ ಕಾರ್ಡ್ನ ಯಾರು ಯೂಸ್ ಮಾಡ್ಕೊಂಡು ಅವ್ರಿಗೇನು ಫಾಯ್ದೆ ಇದೆ. ಸೊ ಹೀಗಾಗಿ ನಾನು ನಿಮಗೆ ಇದಕ್ಕೆ ಯಾವ ರೀತಿ ಅನ್ಲಾಕ್ ಆಗುತ್ತೆ, ಯಾವ ರೀತಿ ಲಾಕ್ ಆಗುತ್ತೆ, ಅದಾದ ನಂತರ ನೀವು ಇದಕ್ಕೆ ಯಾವ ರೀತಿ ಅನ್ಲಾಕ್ ಮಾಡ್ಕೋಬೇಕನ್ನ ತೋರಿಸ್ತೀನಿ. ನೋಡಿ, ಮೊದಲು ನಾನು ಯಾವ ರೀತಿ ಲಾಕ್ ಆಗುತ್ತೆ ಅನ್ನೋ ತೋರಿಸ್ತೀನಿ. ನೋಡಿ, ಲಾಕ್ ಮಾಡೋಕ್ಕೋಸ್ಕರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಯುವರ್ ಬಯೋಮೆಟ್ರಿಕ್ ಹ್ಯಾಸ್ ಬಿನ್ ಲಾಕ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬಂದುಬಿಡುತ್ತೆ. ಸೊ ಈಗ ನಾನು ನಿಮಗೆ ಏನು ತೋರಿಸ್ತೀನಿ ಅಂದರೆ ಇದಕ್ಕೆ ಯಾವ ರೀತಿ ಅನ್ಲಾಕ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ನಾನು ಮತ್ತೆ ಗೋ ಟು ಡ್ಯಾಶ್ಬೋರ್ಡ್ ಅಂದರೆ ಮೇನ್ ವೆಬ್ಸೈಟ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ ನಿಮ್ಮ ಒಂದು ಬಯೋಮೆಟ್ರಿಕ್ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ನ ಅನ್ಲಾಕ್ ಮಾಡೋಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ದು ಏನಾದರೂ ಆಲ್ರೆಡಿ ಇದ್ದರೆ ನೀವು ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಲಾಕ್ ಅನ್ಲಾಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ನೋಡಿ ಫ್ರೆಂಡ್ಸ್, ನಿಮ್ದು ಏನಾದರೂ ಆಲ್ರೆಡಿ ಆಧಾರ್ ಕಾರ್ಡ್ ಲಾಕ್ ಆಗಿದ್ದರೆ ಇಲ್ಲಿ ಡೈರೆಕ್ಟಾಗಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ 2 ಪ್ರಶ್ನೆಗಳಿದೆ.
ಮೊದಲೇದೇನೆಂದರೆ ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪರಲಿ, ಅನ್ಲಾಕ್ ಬಯೋಮೆಟ್ರಿಕ್ ಪರ್ಮನೆಂಟ್ಲಿ. ನೋಡು, ನನ್ನ ಸಜೆಷನ್ ಏನಂದರೆ ಅನ್ಲಾಕ್ ಬಯೋಮೆಟ್ರಿಕ್ ಪರ್ಮನೆಂಟ್ಲಿ. ನೋಡಿ, ಪರ್ಮನೆಂಟ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಾಕ್ ಏನಿದೆ ಪರ್ಮನೆಂಟ್ಲಿ ಅನ್ಲಾಕ್ ಮಾಡ್ಕೊಂಡ್ಬಿಡಿ. ಯಾಕೆ ನೀವು ಲಾಕ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇರೆಯವರು ತೊಗೊಂಡು ಏನು ಮಿಸ್ಯೂಸ್ ಮಾಡ್ಕೋತಾರೆ. ನಿಮ್ಮ ಆಧಾರ್ ಕಾರ್ಡ್ನ ನೀವು ಜೋಪಾನವಾಗಿ ಇಟ್ಕೊಳ್ಳೋದು ತುಂಬ ಬೆಟರ್. ನೋಡಿ ಫ್ರೆಂಡ್ಸ್, ಅನ್ಲಾಕ್ ಆಗಿ ಇಟ್ಕೊಳ್ಳೋದ್ರಿಂದ ನೀವು ಎಲ್ಲಾದರೂ ಬೇರೆ ಊರಿಗೆ ಹೋದರೆ ನಿಮಗೆ ಅರ್ಜೆಂಟ್ಲಿ ಏನಾದರೂ ನಿಮ್ಮ ಆಧಾರ್ ಕಾರ್ಡ್ ಬೇಕಂದರೆ ನೀವು ಯಾವುದೇ ಸೆಂಟರ್ನಲ್ಲಿ ಈಸಿಯಾಗಿ ಪ್ರಿಂಟೌಟ್ ತೊಗೋಬೋದು. ಸೊ ಆಧಾರ್ ಕಾರ್ಡ್ ಇಲ್ಲದೆ ಇವತ್ತು ಈಗಿನ ಕಾಲದಲ್ಲಿ ಆಧಾರ್ ಕಾರ್ಡ್ ತುಂಬ ಮೇನ್ ಇದೆ. ಸೊ ಹೀಗಾಗಿ ಯಾವಾಗಲೂ ನಿಮ್ಮ ಆಧಾರ್ ಕಾರ್ಡ್ನ ಅನ್ಲಾಕ್ ಆಗಿ ಇಟ್ಕೊಳ್ಳಿ. ಸೊ ಅನ್ಲಾಕ್ ಮಾಡೋಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, 2-3 ಸೆಕೆಂಡ್ ವೇಟ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನೀವು ನೋಡ್ಬೋದು ಯುವರ್ ಬಯೋಮೆಟ್ರಿಕ್ ಹ್ಯಾವ್ ಬಿನ್ ಅನ್ಲಾಕ್ಡ್ ಸಕ್ಸಸ್ಫುಲಿ. ಸೊ ಇಲ್ಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಅದು ಅನ್ಲಾಕ್ ಆಯಿತು. ನೀವು ಯಾವುದೇ ಸೆಂಟರ್ನಲ್ಲಿ ಹೋಗಿ ಈಸಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಗೋ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಮೇನ್ ಪೇಜ್ ಬಂದು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು, ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಅದು ಡೌನ್ಲೋಡ್ ಮಾಡಿಕೊಂಡು ಕೂಡ ನೋಡ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಆಧಾರ್ ಕಾರ್ಡ್ನ ಲಾಕ್ ಮತ್ತು ಅನ್ಲಾಕ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಯಾಕೆಂದರೆ ತುಂಬ ಜನರು, ಇವನ್ ನನ್ನ ಫ್ರೆಂಡ್ದು ಕೂಡ ಲಾಕ್ ಆಗಿತ್ತು. ಅವನು 1 ತಿಂಗಳವರೆಗೂ ಅವರು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದಾನೆ. ಅಂದರೆ ಅವನಿಗೆ ಏನೋ ಮೊಬೈಲಲ್ಲಿ ಏನೋ ಕೈ ಆಡ್ಸೋಕ್ಕೆ ಹೋಗಿ ಅವನ ಆಧಾರ್ ಕಾರ್ಡ್ ಏನಿದೆ ಅದು ಲಾಕ್ ಆಗಿಬಿಟ್ಟಿತ್ತು. ಸೊ ಅವನಿಗೆ ಅನ್ಲಾಕ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ನಾನು ಏನು ಮಾಡಿದೆ ಅಂದರೆ, ಇದೇ ರೀತಿ ತುಂಬ ಜನರಿಗೆ ಸಮಸ್ಯೆ ಉಂಟಾಗಿರುತ್ತೆ ಅಲ್ವಾ. ಸೊ ಹೀಗಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಂದರೆ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಗಿರುವಂಥ ಆಧಾರ್ ಕಾರ್ಡ್ನ ಅನ್ಲಾಕ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತಿಳಿಸಿದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.